ಹನ್ನೊಂದನೇ ತಾರೀಕಿಗೆ ಸಾಯಂಕಾಲ ರಾಜ್ಯದಲ್ಲಿ ನಡೆಯುವಂಥ 3 ಶಿಕ್ಷಕರ ಕ್ಷೇತ್ರ 3 ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ನಾಯಕತ್ವ ಇವತ್ತು ಆ ಘೋಷಣೆಯನ್ನು ಮಾಡಲಾಗಿದೆ. ಅದರಲ್ಲಿ JDS ಜೊತೆ ಕೂಡ ಮೈತ್ರಿ ಅನ್ನುವಂಥ ನಿಟ್ಟಿನಲ್ಲಿ ಕ್ಷೇತ್ರಗಳನ್ನು ಬಿಟ್ಕೊಡಲಾಗಿದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಪ್ರಾಂತದಲ್ಲಿ ಇವತ್ತು ಈಶಾನ್ಯ ಪದವೀಧರರ ಕ್ಷೇತ್ರ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 7 ಜಿಲ್ಲೆಗಳ ಒಳಗೊಂಡಂತಹ ಈಶಾನ್ಯ ಪದವೀಧರ ಕ್ಷೇತ್ರ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಈ ಕ್ಷೇತ್ರಕ್ಕೆ ಇವತ್ತು ನನ್ನನ್ನು ಅಮರನಾಥ್ ಪಾಟೀಲ್ ಅಂತ ನಾನು ಈ ಹಿಂದೆ ಕೂಡ 2012ರಿಂದ 2018ರವರೆಗೆ ಈ ಕ್ಷೇತ್ರವನ್ನು ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸ್ತಾ ಇರೋಂಥದ್ದು. ಇವತ್ತು ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಇದಕ್ಕೆ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಭಾಗದ ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ 7 ಜಿಲ್ಲೆಯ ನನ್ನ ಆತ್ಮೀಯ ಪಕ್ಷದ ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ಪದವೀಧರರನ್ನು ಯುವಕರನ್ನು ಮತ್ತು ನಮ್ಮ ರಾಷ್ಟ್ರೀಯ ನಾಯಕತ್ವ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿಯವರು ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ರಾಜ್ಯದ ಕ್ರಿಯಾಶೀಲ ಯುವಕರ ಕಣ್ಮಣಿಗಳಾದಂಥ ಸನ್ಮಾನ್ಯ ವಿಜೇಂದ್ರಜಿಯವರ ಮತ್ತು ಹಿರಿಯರಾದಂಥ ಯಡಿಯೂರಪ್ಪಜಿಯವರು ಅವರ ಆಶೀರ್ವಾದ ಸಾಕಷ್ಟು ಕೋರ್ ಕಮಿಟಿಯ ನಮ್ಮ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರುಗಳು ಪಕ್ಷದ ಮುಖಂಡರುಗಳು ರಾಷ್ಟ್ರ ನಾಯಕತ್ವ ರಾಜ್ಯ ನಾಯಕತ್ವ ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಇವತ್ತು ಈ ಕ್ಷೇತ್ರದ ಅಭ್ಯರ್ಥಿಗಳನ್ನಾಗಿ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಎಲ್ಲ ಮಹನೀಯರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅನಂತ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ನಿಟ್ಟಿನಲ್ಲಿ ಬಂಧುಗಳೇ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನನಗೆ ಇವತ್ತು ಪಕ್ಷ ಕಳೆದ ಒಂದು 20-25 ವರ್ಷದಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಬಂದಿದ್ದೀನಿ. 2004-05ರಲ್ಲಿ ಕಲಬುರಗಿ ಅಖಂಡ ಜಿಲ್ಲೆ ಯಾದಗಿರಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಸೇವೆಯನ್ನು ಮಾಡಿದ್ದೀನಿ. ತದನಂತರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಯುಕ್ತಿಯಾಗಿ ಬಳ್ಳಾರಿ ವಿಭಾಗ ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ ವಿಭಾಗದಲ್ಲಿ ಕೂಡ ನನಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಹಿಡ್ಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಒಡನಾಡಿಗಳನ್ನು ಬೆಳೆಸ್ಕೊಂಡಿದ್ದಂಥದ್ದು ಇವತ್ತು ಮೆಲುಕು ಹಾಕ್ತಾ ತದನಂತರ ನನ್ನನ್ನು 2012ರಲ್ಲಿ HKDB 9ರಲ್ಲಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೂಡ ಪಕ್ಷ ಇವತ್ತು ನನಗೆ ಸೇವೆ ಸಲ್ಲಿಸುವಂಥ ಅವಕಾಶ ಕೊಟ್ಟಿತ್ತು. ತದನಂತರ 2012ರಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿ ಈ ಕ್ಷೇತ್ರದ ಈಗಾಗಲೇ ಹೇಳಿದಂಗೆ ಪಕ್ಷದ ನಾಯಕತ್ವ ಎಲ್ಲ 7 ಜಿಲ್ಲೆಯ ಮುಖಂಡತ್ವ ಕಾರ್ಯಕರ್ತರ ಪಡೆ ಮತ್ತು ವಿಶೇಷವಾಗಿ ಪದವೀಧರರು ಮತ್ತು ಮಾಧ್ಯಮದ ಸ್ನೇಹಿತರ ಆಶೀರ್ವಾದದಿಂದ ಭಾಳ ಪ್ರಚಂಡ ಬಹುಮತದಿಂದ ನಾನಿವತ್ತು ಆಯ್ಕೆ ಆಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸೋದು. ಆ ಸಂದರ್ಭದಲ್ಲಿ ಒಂದು ಮೆಲುಕು ಹಾಕ್ತೀನಿ. ಇವತ್ತು ಭಾಳ ಶ್ರದ್ಧೆಯಿಂದ ಭಾಳ ಭಯಭಕ್ತಿಯಿಂದ ಒಬ್ಬ ಶಾಸಕನಾಗಿ ಈ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು ಸದನದಲ್ಲಿ ಇವತ್ತು ಪ್ರತಿನಿಧಿಸಿ ಆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದೀನಿ ಅನ್ನುವಂಥ ಹೆಮ್ಮೆ ಮಾತನ್ನು ಅಂದರೆ ಇದು ಒಂದು ನಾನು ಮಾಡಿದ್ದೀನಂತ ದೊಡ್ಡ ಮಾತಂತ ಹೇಳೋದಕ್ಕಿಂತ ನನಗೆ ಕೊಟ್ಟಂಥ ನನ್ನ ಮೇಲೆ ಇಟ್ಟಂಥ ಭರವಸೆಯನ್ನು ನನ್ನ ಮೇಲೆ ಇಟ್ಟಂಥ ಭಾವನೆಗಳನ್ನು ಅದನ್ನು ಈ ಸೇವೆ ಮಾಡುವಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸ್ತಾವನೆಗಳು ಅಂದರೆ ಪ್ರಶ್ನೆಗಳು ಇವತ್ತು ಈಗಾಗಲೇ ನನ್ನ ಹತ್ರ ಒಂದು 50-60 ವಿಡಿಯೋಗಳು ಕೂಡ ಇದಾವೆ. ಆ ಸಂದರ್ಭದಲ್ಲಿ ಅಂದರೆ ಹೇಳೋ ತಾತ್ಪರ್ಯ ಇವತ್ತು ಈಶಾನ್ಯ ಪದವೀಧರ ಕ್ಷೇತ್ರ ಕಳೆದ ಈಗ 7 ಜಿಲ್ಲೆ ಆಗ್ಯಾವೆ. ಹಿಂದಿನ 6 ಜಿಲ್ಲೆಗಳು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ 1 ಯೂನಿಟ್ ಪ್ರತಿಯೊಂದು ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು 1 ಯೂನಿಟ್ ಥರ ನಾನು ಪ್ರಶ್ನೆಗಳನ್ನು ಹಾಕಿ ಹಲವಾರು ಸಂದರ್ಭಗಳಲ್ಲಿ ಈ ಕ್ಷೇತ್ರಕ್ಕೆ ಇರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ಇರ್ಬೋದು. ಮತ್ತು ವಿಶೇಷವಾಗಿ ಆರ್ಟಿಕಲ್ 371J ಇದರ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಮತ್ತು ಖಾಲಿ ಹುದ್ದೆಗಳು ಭರ್ತಿ ಆಗಬೇಕು ಮತ್ತು ನಿಯಮಿತವಾಗಿ ಎಲ್ಲ ಇಲಾಖೆಗಳಲ್ಲಿ ಪ್ರಮೋಷನ್ಗಳಾಗಬೇಕು. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಖಾಲಿ ಹುದ್ದೆಗಳಿದ್ದಾವೆ, ಅದನ್ನು ಭರ್ತಿ ಆಗಬೇಕನ್ನೋಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥದ್ದು. ಮತ್ತು ಇದರ ಜೊತೆ ಇವತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಏನು ಅನುದಾನ ಬರ್ತದೆ ಅದನ್ನು ಭಾಳ ಸದ್ಬಳಕೆಯಾಗಿ ಈ ಕ್ಷೇತ್ರದ ಈ ವಿಭಾಗದ ಒಂದು ಅಭಿವೃದ್ಧಿ ಕಾಣಬೇಕು. ಮತ್ತು ಇದ್ರ ಜೊತೆ
ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೂಡ ಕಾಣಬೇಕು HKDB ಫಂಡ್ಸ್ ಮೂಲಕ. ಬರೀ ಅಸೆಟ್ ಕ್ರಿಯೇಷನ್ ಜೊತೆಗೆ ಈ ಮಾನವ ಸಂಪನ್ಮೂಲ ಕೂಡ ಬೆಳವಣಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿರ್ಬೋದು, ಇವತ್ತು ಈ ಕ್ಷೇತ್ರದ ಶಿಕ್ಷಣ ಬೆಳವಣಿಗೆಗೆ ಇವತ್ತು ಅದರ ಸದ್ಬಳಕೆ ಆಗಿ ಒಂದು ಕಡೆ ಮೂಲ ಸೌಕರ್ಯಗಳ ಬೆಳವಣಿಗೆ, ಒಂದು ಕಡೆ ಮಾನವ ಸಂಪನ್ಮೂಲದ ಬೆಳವಣಿಗೆ ಆಗಿ ನಮ್ಮಲ್ಲಿರುವಂಥ ಏನು SSLC PUC ಈ ಥರ ಫಲಿತಾಂಶಗಳ ಮೇಲೆತ್ತಬೇಕು ಮತ್ತು ಶಾಲಾ ಕಾಲೇಜುಗಳ ಮೂಲ ಸೌಲಭ್ಯಗಳ ಬೆಳವಣಿಗೆ ಆಗಬೇಕು, ಕಾಣಬೇಕನ್ನಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹೋರಾಟ ಮಾಡಿದಂಥದ್ದು. ಈ ಥರ ಇವತ್ತು ಈ ಎಲ್ಲ ಹಿನ್ನೆಲೆಯೊಂದಿಗೆ ಇವತ್ತು ಏನು ಒಕ್ಕೋರ್ಲಿಂದ ಇವತ್ತು ಎಲ್ಲ 7 ಜಿಲ್ಲೆಯ ಮುಖಂಡರು, ಪದವೀಧರರು, ನಾಯಕರುಗಳು ಎಲ್ಲ ಒಂದು ಒಪಿನಿಯನ್, ಒಂದು ಸಲಹೆ ಮೇರೆಗೆ ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದು. ಇದನ್ನು ಕಳೆದ ಅವಧಿಯಲ್ಲಿ ನನಗೆ ಸಾಕಷ್ಟು ಅನುಭವಗಳೊಂದಿಗೆ, ಅಂದರೆ ಈ ವಿಧಾನ ಪರಿಷತ್ತಿನ ರೂಲ್ಸ್ ಪ್ರೊಸೀಜರ್ಸ್ ಮತ್ತು ಯಾವ ಥರ ಒಬ್ಬ ಸದಸ್ಯನ ಕರ್ತವ್ಯಗಳಿದ್ದಾವೆ ಆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇವತ್ತು ನನಗೂ ಕೂಡ ಅದರ ಅನುಭವವನ್ನು ತೆಗೆದುಕೊಂಡು ಇವತ್ತು ಬರುವಂಥ ಸಂದರ್ಭದಲ್ಲಿ ಭಾಳ ವಿಶ್ವಾಸ ಕೂಡ ಇದೆ. ಯಾಕಂದರೆ ನಂದು ಇವತ್ತು ಎಲ್ಲರಿಗೂ ಗುರ್ತಿದ್ದಂಥದ್ದು ಕಳೆದ ಬಾರಿ MLC ಚುನಾವಣೆ ಆದಮೇಲೆ 18ಕ್ಕೆ ನನ್ನ ಅವಧಿ ಮುಗಿದಾದ ಮೇಲೆ ಪಕ್ಷ ನಿರ್ಣಯ ತಗೊಂತು, ಇಲ್ಲ ಈ ಬಾರಿ ನಿನಗಿಲ್ಲ, ಬಳ್ಳಾರಿ ಜಿಲ್ಲೆಗೆ ಈ ಒಂದು ಅವಧಿಯನ್ನು, ಈ ಒಂದು ಅವಕಾಶವನ್ನು ಕೊಡ್ತೀವಿ ಅಂತಂದರು. ಬಳ್ಳಾರಿ ಕಾರ್ಯಕರ್ತನಿಗೆ ಕೊಟ್ಟರು. ಭಾಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಇದೇ ಪಕ್ಷದಲ್ಲಿ ಕೆಲಸ ಮಾಡಿ ಆ ಅಭ್ಯರ್ಥಿಯನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಒಬ್ಬ ಪ್ರತಿನಿಧಿ ಆಗಬೇಕನ್ನೋಂಥ ನಿಟ್ಟಿನಲ್ಲಿ ಕೂಡ ನಾನು ಕೆಲಸ ಮಾಡಿದಂಥದ್ದು ಕೂಡ ಇವತ್ತು ಮೆಲುಕು ಹಾಕ್ತಾ ಆ ನಿಟ್ಟಿನಲ್ಲಿ ಪಕ್ಷವನ್ನು ಇವತ್ತು ಅವ್ರದ್ದು ಇಚ್ಛೆ, ಅವ್ರದ್ದು ವಿಚಾರ. ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲ ಅಂತ ಅಸಮಾಧಾನ ಇತ್ತ ರಿಸೈನ್ ಮಾಡಿದ್ರೆ ಏನಾಯ್ತು? ಇದು ನನಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ ಸರ್, ಅವರೇ ಹೇಳಬೇಕು. ಅಂದ್ರೆ ಪಕ್ಷ ಅವರಿಗೆ ಅವಕಾಶ ಕೊಡ್ತು, ಏನು ತಪ್ಪಿಲ್ಲ, ಸಿಗಲಿ. ಇವತ್ತು ಎಲ್ಲ ಜಿಲ್ಲೆಗಳಿಗೆ ಸಿಗಬೇಕು ಅವಕಾಶಗಳು. ಹೀಗಾಗಿ ನಾನು ಕೂಡ ಈ ಭಾಗದ ಪಕ್ಷದ ಕಾರ್ಯಕರ್ತನಾಗಿ ಭಾಳ ಸಂತೋಷದಿಂದ ಒಪ್ಕೊಂಡಿನಿ. ಬಳ್ಳಾರಿ ಜಿಲ್ಲೆ ಕೊಡ್ತಾರಂತಂದು ಭಾಳ ಸಂತೋಷ. ಯಾಕಂದ್ರೆ ಬಳ್ಳಾರಿಯವ್ರು ನನಗೆ ಆಶೀರ್ವಾದ ಮಾಡಿ ಕಳಿಸ್ಯಾರ, ಈ ಬಾರಿ ಬಳ್ಳಾರಿಯವ್ರು ಆಗ್ಲಿ ಅಂತನಂಥದ್ದು ಸಂತೋಷದಿಂದ ಆ ಒಂದು ವಿಚಾರವನ್ನು ಒಪ್ಕೊಂಡು ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಸರ್. ಪಾರ್ಟಿಗೆ ರಿಸೈನ್ ಮಾಡಿಲ್ಲ, ಎಕ್ಸಾಮ್ ಮೊನ್ನೆ ಟಿಕೆಟ್ ಘೋಷಣೆ ಮಾಡೋಕ್ಕಿಂತ ಒಂದಿನ ಮುಂಚೆ ಹಾಸ್ಪಿಟಲ್ ಪ್ರೆಸ್ಮೆಂಟ್ ಮಾಡಿ ನನ್ನ ಬೆಂಬಲ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಿಟ್ಟಿನಲ್ಲಿ ಪಕ್ಷ ಕೈ ಕೊಡ್ತದೆ. ಪಾರ್ಟಿ ಅವ್ರಿಗೆ ಅವತ್ತಿಗೆ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಿ ನಮಗೆ ಅವ್ರು ಟಿಕೆಟ್ ಕೊಟ್ಟಿದೆ, ಅವ್ರ ಪಾರ್ಟಿಗೆ ದ್ರೋಹ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರೆ ಒಂದ್ಸಲ ಅವ್ರಿಗೆ ಕೇಳ್ಬಿಡ್ರಿ, ಉತ್ತರ ಕೊಡ್ಬೇಕಿದ್ದು. ಇಷ್ಟು ಗೌರವ ಇವತ್ತು ಸರ್ ಅವ್ರಿಗೆ ಒಂದ್ಸಲ ಕೇಳಿ. ಅಲ್ಲ ಯಾವಾಗನೊಂದ್ಸಲ ಬಂದಾಗ ಕೇಳ್ಬೇಕು. ಯಾಕಂದ್ರೆ ಅವ್ರ ಪರಿವಾರ ಕೇಳೋಣ, ಪಕ್ಷ ಅವ್ರ ಪರಿವಾರದವರಿಗೂ ಕೂಡ ಸಾಕಷ್ಟು ರಾಜ್ಯ ಮಟ್ಟದ ಸ್ಥಾನಮಾನಗಳು ಕೊಡ್ತು, ಅವ್ರಿಗೆ ಗುರುತಿಸಿ ವಿಧಾನ ಪರಿಷತ್ತಿಗೆ ಅವಕಾಶ ಕೊಡ್ತು. ಎಲ್ಲರೂ ಕೂಡ್ಕೊಂಡು ಮಾಡಿದೀವಿ ನಾವು. ಇನ್ನು ಅವ್ರ ಹಣೆ ಬರ ಆಗ್ಲಿಲ್ಲ, ಅದಕ್ಕೆ ಯಾರೂ ಏನು ಇದು ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲರದು ಒಂದು ಪ್ರಯತ್ನ ಆಗಿತ್ತು ಆ ಸಂದರ್ಭದಲ್ಲಿ. ಈಗ ಅವ್ರ ವಿಚಾರಗಳು ಎಕ್ಸೆಪ್ಟ್ ಮಾಡಿದ್ರಲ್ಲ 2024 ಅವರು ಎಕ್ಸೆಪ್ಟ್ ಮಾಡೋ ಮನೋಭಾವ ಬರ್ಲಿಲ್ಲ ಅಂತ ಅವರೇ ಹೇಳ್ಬೇಕು. ಇದಕ್ಕೆಲ್ಲ ಒಂದ್ ಹೇಳ್ಬೋದು ನೋಡಿ, ನೀವಲ್ಲ 24 ಅವರು ನನಗೆ ಇಲ್ಲಿ ಕೂತಾರಲ್ರಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಇಲ್ಲಿ ಕೂತಾರಲ್ಲ, ಇವ್ರ ಸಂಸ್ಕಾರ, ಹಿರಿಯರ ಸಂಸ್ಕಾರ ಪಡೆದು ನಾ ಬಂದೀನಿ. ಯಾಕಂದ್ರೆ ನನಗೆ ಯಾವತ್ತು ನಾವು ನೋಡಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ ಈ ಟಿಕೆಟ್ ಕಟ್ಟಾದಾಗ ಯಾವ ಥರ ಒಬ್ಬ ಹ್ಯೂಮನ್ ಸೈಕಾಲಜಿ ಇರ್ತದೆ, ಮಾನಸಿಕತೆ ನೋಡಿವಿ. ಬೇರೆ ಬೇರೆ ಇದು ಕಾರ್ಯಗಳಿಂದ ನಮ್ಮ ಅದು ಪ್ರದರ್ಶನ ಕೂಡ ಮಾಡ್ತೀವಿ, ಆ ಸಿಟ್ಟು ಹೊರಗೆ ಹಾಕಂಥದ್ದು. ಆದರೆ ನಾನೇ ತಾಳ್ಮೆ, ನನಗೊಂದು ಅವಕಾಶ ಕೊಟ್ಟದ್ದು ಪಾರ್ಟಿ. ಇವತ್ತು ಬಳ್ಳಾರಿಗೆ ಅಂತಂದ್ರೆ ನಾನು ಗೌರವಯುತವಾಗಿ ಒಪ್ಕೋಬೇಕನ್ನಂಥದ್ದು ಮಾನಸಿಕತೆಯಿಂದ ನಾನು ಕೆಲಸ ಮಾಡ್ಕೊಂಡು ಬಂದು ಟಿಕೆಟ್ ಕಟ್ಟಾಗಿ ಮರುದಿವಸದಿಂದ ಈ ಕ್ಷೇತ್ರದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬೇರೆ ಬೇರೆ ಇವತ್ತು ಈ ಕಟ್ಟಡದ ನಿರ್ಮಾಣದ ಒಂದು ಜವಾಬ್ದಾರಿ ಇತ್ತು, 7 ಜಿಲ್ಲೆದು ವಿಜಯ ಸಂಕಲ್ಪ ಅಭಿಯಾನ ಯಾತ್ರೆಗಳು ಮಾಡಿದ್ದೀವಿ, ಸದಸ್ಯತ್ವ ಅಭಿಯಾನ ಮಾಡಿದ್ದೀವಿ. ಅಂದರೆ ನಿರಂತರ ಕಳೆದ ಒಂದು 20 ವರ್ಷದಿಂದ ಈ 7 ಜಿಲ್ಲೆಗಳಲ್ಲಿ ಲೈವ್ ನಿರಂತರ ಸಂಪರ್ಕದಲ್ಲಿ ಭಾಳ ಆತ್ಮೀಯತೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಇವತ್ತಂತೂ ವಿಶೇಷವಾಗಿ ಮೊನ್ನೆ ಘೋಷಣೆ ಆಯಿತು, ನಿನ್ನೆ ರಾಜ್ಯಾಧ್ಯಕ್ಷರಿಂದ B ಫಾರ್ಮ್ ತೊಗೊಂಡು ಹಿರಿಯರಾದಂಥ ಯಡಿಯೂರಪ್ಪನವರ ಆಶೀರ್ವಾದ ದರ್ಶನವನ್ನು ಪಡೆದು ವಿಜೇಂದ್ರ ಅವರನ್ನು ಭೇಟಿಯಾಗಿ ಮೊದಲೇದಾಗಿ ನನಗೆ ಅನಿಸಿದ್ದು ಕ್ಷೇತ್ರವನ್ನು ಪ್ರವೇಶ ಮಾಡಬೇಕು, ಎಂಟ್ರ್ ಆಗಬೇಕು.
ಆ ಎಂಟರ ಪ್ರವೇಶವನ್ನು ಇವತ್ತು ಬೆಂಗಳೂರು ಮುಖಾಂತರ ಬಂದು ಬಳ್ಳಾರಿಯಲ್ಲಿ ನಿಮ್ಮೆಲ್ಲರ ದರ್ಶನವನ್ನು ಪಡೆದು ತಾಯಿ ಕನಕದುರ್ಗಮ್ಮನ ಇವತ್ತು ಬೆಳಿಗ್ಗೆ ಹೋಗಿದೆ, ಕನಕದುರ್ಗಮ್ಮನ ಆಶೀರ್ವಾದವನ್ನು ಪಡೆದು ಇವತ್ತು ಬಂದಿದ್ದೀನಿ. ಭಾಳ ಸಂತೋಷದಿಂದ ಭಾಳ ನಮ್ಮ ಪ್ರಶ್ನೆ, ಕಳೆದ ಬಾರಿ ಚುನಾವಣೆಯ ಫಲಿತಾಂಶನ ಕಂಡಿದ್ವಿ ಅಂದ್ರೆ ನಿಮ್ಮ ಪಾರ್ಟಿ ಯಾವ ಅಭ್ಯರ್ಥಿಗೆ ಮೊದಲ ಪ್ರಶಸ್ತಿ ಪತ್ರ ಯಾಕೆ ಸಿಕ್ಕಿತ್ತು, ಯಾರು ಆಮೇಲೆ ಗೆದ್ದರು, ನಿಮ್ಮ ಪಾರ್ಟಿ ಪರಿಸ್ಥಿತಿ ಏನಿತ್ತು, ಇದು ತಮಗೆ ಅವಗಾಹನಕ್ಕೆ ಇರೋದು. ಆ ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆನ ಯಾವ ರೀತಿ ಎದುರಿಸ್ತೀರಿ? ಈಗಾಗಲೇ 11ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ನಾಯ್ಡುಜಿಯವರು ಎಲ್ಲ ಪ್ರಮುಖರು ಆ ಸಭೆಗೆ ಅಪೇಕ್ಷಿತರಿದ್ದರು, ಇಡೀ ರಾಜ್ಯವ್ಯಾಪಿ. ಅದರಲ್ಲಿ ವಿಶೇಷವಾಗಿ ಈಶಾನ್ಯ ಪದವೀಧರ ಕ್ಷೇತ್ರದ 7 ಜಿಲ್ಲೆ ಜಿಲ್ಲಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ವಿಭಾಗದ ಅಧಿಕಾರಿಗಳು ಎಲ್ಲರನ್ನ ಕರೆದು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ಥರ ಈ ಒಂದು ಚುನಾವಣೆಯನ್ನು ನಾವು ನೆಟ್ವರ್ಕ್ ಒಂದು ಸಂಘಟನೆಯನ್ನು ಮಾಡ್ಕೋಬೇಕು, ಯಾವ ತಳಮಟ್ಟಕ್ಕೂ ಕೂಡ ಮತದಾರರನ್ನು ಮುಟ್ಟುವಂಥ ಕೆಲಸ ಆಗಬೇಕು. ಈ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರತಿಯೊಬ್ಬ ಮತದಾರರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಯೋಜನೆಗಳು ಆಗಿದ್ದಾವೆ. ಪ್ರಶ್ನೆ ಉತ್ತರಕ್ಕೆ ಬಂದ್ಬಿಡ್ರಿ ನೇರವಾಗಿ ಅಲ್ಲ, ಸ್ವಲ್ಪ ಈ ಕಿರೀಟ ಬಿಡ್ರೆ ಈಗ ಕಳೆದ ಬಾರಿಯ ಫಲಿತಾಂಶ ಯಾವ ರೀತಿ ಬಂದಿತ್ತಮ್ಮನ್ನ ವಿಶ್ಲೇಷಣೆ ಮಾಡಿ ಈ ಸಾರಿ ನೀವು ಯಾವ ರೀತಿ ಎದುರಿಸ್ಕೊಂಬೋದು ಸರ್? ಖಂಡಿತವಾಗಿಯೂ ಕಳೆದ ಬಾರಿ ನಿಮ್ಮ ಪಕ್ಷ 3ನೇ ಸ್ಥಾನದಲ್ಲಿ ಇತ್ತು. ಬಳ್ಳಾರಿ ಅಭ್ಯರ್ಥಿ ಮೊದಲ ಪ್ರಶಸ್ತಿ ಪಡೆದಾಗ ಅಂದ್ರೆ ಇನ್ನೊಬ್ರು JDS ಕ್ಯಾಂಡಿಡೇಟ್ ಇದ್ದರು, ಹೋದ್ ಸಾರಿ ಅವರು ಮೊದಲ ಸ್ಥಾನದಲ್ಲಿದ್ದರು. ಆಮೇಲೆ 2ನೇ ಮತಗಳ ಪ್ರಶಸ್ತಿ ಆಡಿಸಿದಾಗ ಕಾಂಗ್ರೆಸ್ಗೆ ಜಯ ಲಭಿಸಿತು. ಒಂದು ಸ್ವಲ್ಪ ಅದಕ್ಕೆ ಈ ಸಾರಿ ಹೆಂಗೆ ಎದುರಿಸ್ತೀರಿ, ಏನು ಮಾಡ್ತೀರಿ? ಇದಕ್ಕೊಂದು ಸರ್ ತಾವು ಭಾಳ ಮೂಲ ಪ್ರಶ್ನೆ ಹಾಕಿದಿರಿ. ಇದಕ್ಕೆ ಒಂದು ಟರ್ಮ್ ಹಿನ್ನೆಲೆ 2012ರಲ್ಲಿ ತಾವು ಮೆಲುಕು ಹಾಕಿ ನೋಡಿದಾಗ ಆ ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೆ. ಎಲ್ಲರ ಒಂದು ಆಶೀರ್ವಾದದಿಂದ ನಾನು 4800 ಓಟ್ಗಳಿಂದ ನೇರವಾಗಿ ಆಯ್ಕೆಯಾದಂಥದ್ದು ಉದಾಹರಣೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಇವತ್ತು ಅದರ ಹಿನ್ನೆಲೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕತ್ವ, ಯಶಸ್ವಿ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ, ಅವರ ಯೋಜನೆಗಳು ಇವತ್ತು ಈ ರಾಷ್ಟ್ರವನ್ನು ಕಳೆದ 2 ಅವಧಿಯಲ್ಲಿ ಯಾವ ಥರ ಒಂದು ಮುನ್ನಡೆಸ್ಕೊಂಡು ಹೋಗೋಂಥ ಒಂದು ಗುರಿ ಇಡೀ ವಿಶ್ವದ ನಾಯಕತ್ವವನ್ನು ಕೊಟ್ಟಂಥದ್ದು. ನಾನು ಭಾಳ ಡೀಟೇಲ್ನಾಗಿ ಮಾತಾಡೋಕ್ಕೆ ಹೋಗಲ್ಲ. ಅದರ ಹಿನ್ನೆಲೆ ಕೂಡ ಇದೆ. ಇವತ್ತು ಕ್ರಿಯಾಶೀಲ ನಾಯಕತ್ವ ಇವತ್ತು ವೇದಿಕೆ ಮೇಲಿದ್ದಂಥವ್ರು ಜಿಲ್ಲೆಯಲ್ಲಿ ಸರ್ ಬರ್ತೀನಿ ಸರ್ ನಾಯಕತ್ವ ಇದೆ. ಮತ್ತು ಇನ್ನೊಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಕೊಟ್ಟಂಥ ಅವಕಾಶಗಳು, ಇದನ್ನು ಸದ್ಬಳಕೆ ಮಾಡಿಕೊಂಡು ಭಾಳ ಶ್ರದ್ಧೆ ಮತ್ತು ಭಯ ಭಕ್ತಿಯಿಂದ ನನಗೆ ಸಿಕ್ಕಂಥ ಅವಕಾಶಗಳು ಅಂದರೆ ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು ಎಲ್ಲ ಆಯಾಮಗಳಲ್ಲಿ ನನ್ನ ಹಾಜರಾತಿ ಹಿಡ್ಕೊಂಡು, ಪ್ರಸ್ತಾವನೆಗಳನ್ನ ಹಿಡ್ಕೊಂಡು, ಹೋರಾಟಗಳನ್ನ ಹಿಡ್ಕೊಂಡು, ಬಂದವರು ಹೋದವ್ರ ಕೆಲಸ ಕಾರ್ಯಗಳನ್ನ ಹಿಡ್ಕೊಂಡು ನಿಯಮಿತ ಪ್ರವಾಸಗಳನ್ನು ಕ್ಷೇತ್ರದಲ್ಲಿ ಮಾಡಿ ಇವತ್ತು ಎಲ್ಲ ಕಡೆ ಗುರುತಿಸ್ಕೊಳ್ಳುವಂಥ ಕೆಲಸ ಇವತ್ತು ಮಾಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಮೊದಲನೇ ಪ್ರಾಶಸ್ತ್ಯ ಮತಗಳಲ್ಲಿ ನಾವು ಈ ಕ್ಷೇತ್ರವನ್ನು ಜಯಬೇರಿ ಬಾರಿಸ್ತೀವಿ ಅನ್ನೋಂಥದ್ದು ಭಾಳ ವಿಶ್ವಾಸದಿಂದ ಹೇಳಕ್ಕೆ ಬಯಸ್ತೇನೆ. ಸರ್ ನಾನು ಅದಕ್ಕೆ ನೀವು ಜಯಬೇರಿ ಬಾರಿಸ್ರಿ ಬೇಡಲ್ಲ. ಈಗ ನೀವು ಮೋದಿ ಹೆಸರು ಹೇಳಿದ್ರಿ, ಈಗ ನಮ್ದು ತಗೊಂಡು ಹೇಳಿ ಸರ್. ಅದೇ ಯೂತ್ಸ್ ಇಲ್ಲಿ ಪದವೀಧರ ಅಂದ್ರೆ ಓಲ್ಡ್ ಏಜ್ ಇರ್ಬೋದು, ಬಟ್ ಯೂತ್ ಜಾಸ್ತಿ ಇರ್ತಾರೆ. ಮತ್ತೆ ಈಗ ಯೂತ್ ಉದ್ಯೋಗ ಕೊಟ್ಟಿಲ್ಲ ಎಂಬ ಒಂದು ಆರೋಪ ಇದೆ ಪ್ರತಿಪಕ್ಷ. ಯೂತ್ಸ್ ಕೊಟ್ಟಿಲ್ಲ ಅಂದಾಗ ಅದನ್ನ ಹೆಂಗೆ ಎದುರಿಸ್ತೀವಿ? 2 ಕೋಟಿ ಉದ್ಯೋಗ ಕೊಡ್ತು ಅಂದ್ರೆ ಅದು ಆಗಿಲ್ಲ, ಹಾಗೆ ಹೀಗೆ ಅದನ್ನ ಏನು ಈಗ ಯಾವ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಏನಿರ್ತಾವೋ ಇರ್ತಾವೆ. ಅದು ಜನರಲೈಸ್ ಈಗ 10 ವರ್ಷದಿಂದ ಅದೇ ಬಾರಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷದವ್ರು. ಬಾರಿಸ್ಲಿ, ಅವ್ರ ಕೆಲಸ ಅದೇ ಅದ. ಬಟ್ ಮಾಡಿದಂಥ ಸಾಧನೆಗಳು ಇವತ್ತು ಅಭೂತಪೂರ್ವವಾದಂಥ ಸಾಧನೆಗಳು ಇವತ್ತು ಮಾಡಿದ್ದಾರೆ. ಉದಾಹರಣೆಗಾಗಿ ಮೂಲ ಸೌಕರ್ಯಗಳು ಡೆವಲಪ್ಮೆಂಟ್ ಆಗಿದ್ದಾವೆ. ಉದಾಹರಣೆಗಾಗಿ ಭಾಳ ಹೆಮ್ಮೆಯಿಂದ ಈ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತೀನಿ, ಒಂದೇ ಒಂದು ಉದಾಹರಣೆ, ದೇಶದ ಉದ್ದಗಲಕ್ಕೂ ಕೂಡ ಮೂಲ ಸರ್ ಅದು ಪದವೀಧರರು ನಿರುದ್ಯೋಗಿಗಳು ಇದ್ದಾರೆ ಸರ್. ಇವರಿಗೆ ಉದ್ಯೋಗ ಬೇಕು. ಆ ನಿಟ್ಟಿನಲ್ಲಿ ಏನಾಗಿದೆ ಅಂತ ರೈಲ್ವೆ ಬಿಟ್ಟಿವಿ, ವಿಮಾನ ಬಿಟ್ಟಿವಿ, ನಮಗೆ ಬೇಡ ಸರ್. ಅದೇ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಅವುಗಳು ಆಗಬೇಕಾದ್ರೆ ಕೈ ಕೆಲಸ ಬೇಕು. ಕೈ ಕೆಲಸ ಕೊಡ್ತಾ ಇದ್ದಾರೆ ಇವತ್ತು. ಅಂತ ಅದ್ಭುತ ದೊಡ್ಡ ಇವು ಪ್ರಾಜೆಕ್ಟ್ಸ್ ಬರ್ತಾ ಇದ್ದಾವೆ ಅಂತಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಬರಲ್ಲ. ಅದಕ್ಕೆ ಸ್ಥಳೀಯವಾಗಿ ಯೋಜನೆ ಬೇಕು, ಸ್ಥಳೀಯವಾಗಿ ಯುವಕರು ಬೇಕು, ಸ್ಥಳೀಯವಾಗಿ ಇಂಜಿನಿಯರ್ಸ್ ಬೇಕು. ಅದರಿಂದ ನಡೀತಾ ಇದೆ. 3 ಕಿಲೋಮೀಟರ್ ರೈಲ್ವೆ ಹಾಕ್ಯಾರ, ಒಂದು 200 ಜನ ಕೂಲಿ ಸಿಗಲ್ಲ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಸರ್ ನಾನು. ನೀವು ಹೇಳೋದನ್ನ ಯಾವ ರೀತಿ ಹೇಳಕ್ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಯುವಕರಿಗೆ ಉದ್ಯೋಗದ ಬಗ್ಗೆ ಪ್ರಶ್ನೆ ಖಂಡಿತವಾಗಿಯೂ ಇದು ಒಂದು ಹಿನ್ನೆಲೆ. ನಮ್ಮ ರಾಜ್ಯ ಸರ್ಕಾರ ಬಂದಾಗೂ ಅದೇ ಬರ್ತೀನಪ್ಪ. ಈಗ ನಂದು ರೋಲು ಆಸ್ ಎ ಶಾಸಕನಾಗಿ ವಿಧಾನ ಪರಿಷತ್ನಲ್ಲಿ ಇದು ಹಲವಾರು ಬಾರಿ
ಈ ನಿಟ್ಟಿನಲ್ಲಿ ಅದರಲ್ಲಿ ಕೆಲವು ಸಂದರ್ಭಗಳಲ್ಲಿ ಯಶಸ್ಸು ಕಂಡಿದ್ದೀನಿ. ಈಗ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ, PUC ಉಪನ್ಯಾಸಕರ ನೇಮಕಾತಿ ಅಂತ ಇದರಲ್ಲಿ ಬಂದಂಥ ಇವು ನೋಟಿಫಿಕೇಶನ್ ಹೊರಡಿಸೋಂಥದ್ದು. ನೋಟಿಫಿಕೇಶನ್ ಹೊರಡಿಸಾದ್ಮೇಲೆ ಅಲ್ಲಿ ಏನು ಸಮಸ್ಯೆಗಳು ಉದ್ಭವ ಆದವು, ನಮ್ಮ ಹೈದರಾಬಾದ್ ಕರ್ನಾಟಕ ಬಿಟ್ಟು ಇತರ ಪ್ರದೇಶಕ್ಕೆ ಅವರು ಕೋರ್ಟಿಗೆ ಹೋದರು. ಅಂಥ ಸಂದರ್ಭದಲ್ಲಿ ಅದನ್ನು ಟ್ಯಾಕಲ್ ಮಾಡೋಂಥದ್ದು, ಅವ್ರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂಥದನ್ನು ಸ್ಟಾರ್ಟಿಂಗಿಂದ ಕಡೆವರೆಗೆ ಅವ್ರಿಗೆ ಆರ್ಡರ್ ಸಿಗೋವರೆಗೆ ಕೂಡ ಸಾಕಷ್ಟು ಜನ ಇಲ್ಲೇ ಇದ್ದಾರೆ ಸರ್. ಅಂಥದ್ರಲ್ಲಿ ಕೂಡ ನಂದು ಒಂದು ಸಣ್ಣ ಸೇವೆ ಅವ್ರಿಗೆ ಸಲ್ಲಿಸೋಂಥ ಕೆಲಸ. ಮತ್ತು ಇವತ್ತು ಸತತವಾಗಿ 1 ಬಾರಿ 2 ಬಾರಿ ಅಲ್ಲ, ಸದನದಲ್ಲಿ ಖಾಲಿ ಹುದ್ದೆ ಬಗ್ಗೆ ಭರ್ತಿ, ನಮ್ಮ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ, ಈ ಖಾಲಿ ಹುದ್ದೆಗಳ ಭರ್ತಿ ಆಗಬೇಕು ಮತ್ತು ಇದರ ನಿಟ್ಟಿನಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕನ್ನೋಂಥ ನಿಟ್ಟಿನಲ್ಲಿ ಇವತ್ತು ವಿಧಾನ ಪರಿಷತ್ ಸದಸ್ಯರೇ ಕೆಲಸ ಮಾಡಿ. ರಾಜ್ಯದಲ್ಲಿ ಖಾಲಿ ಹುದ್ದೆಗಳು ಏನು ನಿಮ್ಮ ಗಮನಕ್ಕೆ ಈಗ ನಾನು ಅವಾಗ ಇದ್ದಂಥ ಪರಿಸ್ಥಿತಿಯಲ್ಲಿ ಸುಮಾರು 50,000 ಅನ್ನೋಂಥದ್ದು ಇತ್ತು. ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಪ್ರಕ್ರಿಯೆ ನೇಮಕಾತಿ ಆಗ್ತಾ ಬಂದು ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ 25-30,000 ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ನೇಮಕಾತಿ ಆಗ್ಬೇಕನ್ನೋಂಥದ್ದು ಕೂಗು ನಂದು ಡೇ 1 MLC ಆಗಿ ಏನು ಆಯ್ಕೆಯಾಗಿ ಮೊದಲೇ ಸದನದಲ್ಲಿ ಸೇರಿದ್ದೀನಿ. ಕಡೆ ದಿವಸವರೆಗೆ ಕೂಡ ಆ ಪ್ರಶ್ನೆ, ಆ ಹೋರಾಟ ನಿರಂತರವಾಗಿ ಮಾಡಿ ಸದನದ ಬಾವಿಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಅವರು ಉತ್ತರ ಕೊಡದೇ ಇದ್ದರೆ ಅವ್ರ ಎದುರುಗಡೆ ಕೂತು ಧರಣಿ ಮಾಡಿದ್ದೀನಿ. ನೀವು ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ, ಇದನ್ನು ನೀವು ಗಮನಕ್ಕೆ ತಗೊಂಡು ಹೈದರಾಬಾದ್ ಕರ್ನಾಟಕ, ಹಿಂದಿನ ಹೈದರಾಬಾದ್ ಕರ್ನಾಟಕ, ಇವತ್ತಿನ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕು, ಕೊಡದೇ ಇದ್ದರೆ ನಾನು ಹೇಳಲ್ಲ ಅಂತಂದು ಅವ್ರ ಎದುರುಗಡೆ ಬಾವಿಯಲ್ಲಿ ಧರಣಿ ಕೂಡ ಮಾಡೋಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತು ಅದೇ ಈ ಸಂದರ್ಭದಲ್ಲಿ ಇವತ್ತು ಬಳ್ಳಾರಿಯಿಂದ ಶುರುವಾದಂಥ ಈ ಒಂದು ಯಶಸ್ಸಿನ ಯಾತ್ರೆ ಇವತ್ತು ಭಾಳ ಉತ್ಸಾಹದಿಂದ ಎಲ್ಲ ನಮ್ಮ ಮುಖಂಡರಿಗೂ ಕೂಡ ಧನ್ಯವಾದ, ನಿಮಗೂ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಒಂದು ಅಪೀಲ್ ಎಲ್ಲ ನನ್ನ ಸ್ನೇಹಿತರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಕಳೆದ ಅವಧಿಗಳಲ್ಲಿ ಸ್ವಲ್ಪ ಅಭ್ಯರ್ಥಿ ಘೋಷಣೆ ಭಾಳ ಅಡ್ವಾನ್ಸಲ್ಲಿ ಆಗ್ತಾ ಇತ್ತು. 7 ತಿಂಗಳು 8 ತಿಂಗಳು ಮೊದಲು ಆಗ್ತಿತ್ತು, ಆಗಿದಾವೆ. ಯಾಕಂದ್ರೆ ಮಧ್ಯದಲ್ಲಿ MP ಚುನಾವಣೆ ಬಂತು. ಹೀಗಾಗಿ ಎಲ್ಲ ನಾಯಕತ್ವ, ರಾಷ್ಟ್ರೀಯ ನಾಯಕತ್ವ, ಜಿಲ್ಲಾ, ರಾಜ್ಯ ನಾಯಕತ್ವ. ಈಗ ನಮ್ಮ ಬಳ್ಳಾರಿ ಅಭ್ಯರ್ಥಿ ಹೋದ್ ಸರಿ JDS ಇದ್ರು, ಈಗ ಪಕ್ಷೇತರಾಗಿ ನಾಳೆ ನಾಮಿನೇಷನ್ ಮಾಡ್ತಾ ಇದಾರೆ. ಈಗ ಹೋದ್ ಸಾರಿ ಅವರು ಪ್ರಬಲವಾಗಿನೇ ಫೈಟ್ ಕೊಟ್ಟಿದ್ರು. ಈ ಸಾರಿ ಈ ಬಳ್ಳಾರಿಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಲ್ವಾ, ಈ ಬಳ್ಳಾರಿ ಸ್ಪರ್ಧೆ ಹೆಂಗೆ ಎದುರಿಸ್ತಾರೆ ಅಂತ ಒಂದು ಏನ್ ಬಲ ಇದೆ ಇಲ್ಲಿ ಅಂತ ಸರ್. ಇಲ್ಲಿ ಬಲ ಇಲ್ಲಿದೆ. ಒಂದು ಅವರಿಗೆ ಒಂದು ಘಟಾನುಘಟಿ ನಾಯಕರು, ಅವ್ರಿಗೆ ಶಕ್ತಿ ತುಂಬಂತ ಒಬ್ಬ ಕಾರ್ಯಕರ್ತ. ನಂದಂತೂ ತೆರೆದ ಪುಸ್ತಕ ಇದೆ, ಟ್ರೈಡ್, ಟ್ರಸ್ಟೆಡ್ ಅಂಡ್ ಪ್ರೂವ್ಡ್. ಪಹಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ ಕರೋ ಅಂದಂಗೆ ವಿಶ್ವಾಸಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ವಿಶ್ವಾಸಿಕ ಇಲ್ಲಿನ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದಂಥ ಒಂದು ಬಲ ಇವತ್ತು ನನ್ನ ಜೊತೆ ಇದೆ. ಹೀಗಾಗಿ ಇವತ್ತು ಯಾರ್ಯಾರು ಏನೇನು ಮಾಡ್ಬೇಕಂತನಂತ ಆಶ್ವಾಸನೆಯನ್ನು ಕೊಡ್ತಾರಲ್ಲ, ಅದು ಈಗಾಗಲೇ ನಾನು ನಿರ್ವಹಣೆ ಮಾಡಿದ್ದೀನಿ. ಈಗ ನನಗೆ ಮುಂದೆ ಇನ್ನೂ ಒಂದು ಬಲಿಷ್ಠ ಇದರಲ್ಲಿ ರೂಲ್ಸ್ ಪ್ರೊಸೀಜರ್ಸು ಅದರಲ್ಲಿ ಏನು ಉಳಿದಿಲ್ಲ. ಈಗ ನಂದು ಇಷ್ಟು ವಾರ್ಡ್ರೋಬ್, ನಂದು ಈ ಭಾಗದ ಪ್ರಸ್ತಾವನೆಗಳು, ಹೋರಾಟಗಳು ಎಲ್ಲ ದಾಖಲೆಗಳಲ್ಲಿದ್ದಾವೆ. ಹೀಗಾಗಿ ಮತ್ತೊಬ್ಬರಿನ ABCDದಿಂದ ಹೇಳ್ಬೋದು, ಆದರೆ ನಾನು ಈಗಾಗಲೇ ನಾನು ಮಾಡಿದ್ದೀನಿ. ಮುಂದಿನ ಅವಧಿಯಲ್ಲಿ ಏನು ಎಲೆಕ್ಟ್ ಆಗಿ ಹೋಗ್ತೀನಿ ನಿಮ್ಮ ಆಶೀರ್ವಾದದಿಂದ, ಆ ಮುಂದಿನ ಅವಧಿಗೆ ಇನ್ನೂ ಹೆಚ್ಚಿನ ಒಂದು ಸೀರಿಯಸ್ ಆಗಿ, ಹೆಚ್ಚಿನ ಒಂದು ಬಲದಿಂದ ಈ ಕೆಲಸವನ್ನು ನಿರ್ವಹಣೆ ಮಾಡ್ತೀನಿ, ಅದರಲ್ಲಿ ಯಶಸ್ಸು ಕಾಣ್ತೀನಿ ಅನ್ನೋಂಥ ವಿಶ್ವಾಸ ಇವತ್ತು ನನಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರೇ ಅಭ್ಯರ್ಥಿ, ನಾನು ಭಾಳ ಸಣ್ಣವನು, ಯಾವ ಅಭ್ಯರ್ಥಿಗಳ ಜೊತೆ ನಾನು ತುಲನೆ ಇಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಒಬ್ಬ MLC ಆಗಿ ಮಾಡಿದಂಥ ಸಾಧನೆ ಬಹುಶಃ ಯಾರಿಗದು ಕನಕದುರ್ಗಮ್ಮನ ದಯದಿಂದ ಸಿಕ್ಕಿಲ್ಲ, ನನಗೆ ಸಿಕ್ಕ್ಯದ. ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ಹೇಳ್ದಲ್ಲ, ಟ್ರೈಡ್, ನನಗೆ ನೋಡಿರಿ ನೀವು, ಟ್ರಸ್ಟೆಡ್ ಒಂದು ಭರವಸೆ ಹುಟ್ಟಿಸಿ ನಾನು, ಮತ್ತು ಪ್ರೂವ್ಡ್ ಆಲ್ರೆಡಿ ಸಿದ್ಧ ಮಾಡಿ ತೋರಿಸಿದ್ದೀನಿ ನಾನು. ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗಿರ್ಬೇಕಂತ ಎಲ್ಲ ಆಯಾಮಗಳಲ್ಲಿ ಇದರಲ್ಲಿ ನಿಟ್ಟಿನಲ್ಲಿ ಚರ್ಚೆ ಅಂತೀರಿ, ಆ ಚರ್ಚೆಗೂ ನಾವು ತಯಾರ. ಹೀಗಾಗಿ ಆ ಬಲ, ಆ ವಿಶ್ವಾಸ, ಆ ಒಂದು ಧೈರ್ಯದೊಂದಿಗೆ ಇವತ್ತು ಎಲ್ಲರಿಗೂ ನಾಯಕತ್ವದ ಜೊತೆ ನಾವು ಹೋಗ್ತೀವಿ, ಯಶಸ್ಸು ಕಾಣ್ತೀವಿ ಅನ್ನೋಂಥದ್ದು ಒಂದು ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ನಂದು ಒಂದು ಅಪೀಲ್ ತಮ್ಮ ಮುಖಾಂತರ, ಟೈಮ್ ಶಾರ್ಟ್ ಇದೆ, ಅದಕ್ಕೆ ತಾವು ಭಾಳ ಯೋಚನೆ ಮಾಡಿ ಯಾರು ಈಗಾಗಲೇ ಇದರಲ್ಲಿ ಮಾಡಿ ತೋರಿಸಿದ್ದಾರೆ ಸೇವೆನ ಇವತ್ತು ನಾವು ನೋಡ್ತೀವಿ. ಎಲ್ಲೋ
ಕೆಲಸದವ್ರಿಗೆ ಇಟ್ಕೊಳ್ಳೋದು, ಸ್ಟಾಫ್ ಇಟ್ಕೊಳ್ಳೋದು, ಅವಕಾಶ ಕೊಡ್ಬೇಕಲ್ಲ ಸೇವೆಗೆ. ಇದು 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 ಏನಾಗ್ತದೆ ಸರ್, ಇದು ಚುನಾಯಿತ ಪ್ರತಿನಿಧಿಗಳ ಪ್ರಶ್ನೆ ಬರ್ತದೆ. ಇಲ್ಲಿ ನಾವು ಎಲ್ಲೆಲ್ಲಿ ನಾವು ಏನು ಮಾಡ್ಕೋತೀವಿ, ಸ್ವಲ್ಪ ಹಿಂದೆ ನೀ ಎಲ್ಲೆಲ್ಲಿ ಜಾಬ್ ಮಾಡಿದಿ, ನಿನ್ನ ಅನುಭವ ಏನು, ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತೀವಿ, ಯಾವುದ್ಯಾವುದೋ ಏನೇನೋ ಗ್ಯಾರಂಟಿ ಕೇಳ್ತೀವಿ. ಹೀಗಾಗಿ ಇವತ್ತು ಇದು ಎಲ್ಲದರ ಉತ್ತರ ಅಮರನಾಥ್ ಪಾಟೀಲ್. ಹೀಗಾಗಿ ನಿಮ್ಮ ಮೂಲಕ ಇವತ್ತು ನಾನು ವೈಯಕ್ತಿಕವಾಗಿ ಯಾರಿಗೆ ಭೇಟಿಯಾಗೋದು ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಭರವಸೆ ಕೊಡ್ತೀನಿ, ಇವತ್ತು ನಿರಂತರವಾಗಿ ಕಳೆದ 20 ವರ್ಷದಿಂದ ಯಾವ ಥರ ಒಂದು ನಿರಂತರ ಸಂಪರ್ಕದಲ್ಲಿ ಇದ್ದೀನಿ ನಾನು, ಬೀದರಿಂದ ಬಳ್ಳಾರಿ ವಿಜಯನಗರದವರೆಗೆ, ಮುಂದೆ ಕೂಡ ಈ ಕ್ಷೇತ್ರವನ್ನು ಸತತ ಮುಖಂಡರ ಸಂಪರ್ಕ ಮತ್ತು ವಿಶೇಷವಾಗಿ ಇಲ್ಲಿ ಸಾಕಷ್ಟು ಜನ ಅನುಭವ ಕೂಡ ಇದೆ. ಪ್ರತಿ ಸೆಷನ್ ಬಂದಾಗ ನಾನು ಕೆಲವು ಟಿಪ್ಸ್, ನಾವೇನು ಮೇಧಾವಿಗಳಲ್ಲ, ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಪರ್ಫಾರ್ಮ್ ಮಾಡಿದಂಥದ್ದು, ನಿರ್ವಹಣೆ ಮಾಡಿದಂಥ ಜವಾಬ್ದಾರಿಗಳನ್ನು ಮುಂದೆ ಕೂಡ ಅದನ್ನು ನಿರ್ವಹಣೆ ಮಾಡ್ತೀನಿ. ಈ ಬಾರಿ ತಾವೆಲ್ಲರೂ ಆಶೀರ್ವಾದ ಮಾಡಿ ಹೆಚ್ಚಿನ ರೀತಿಯಲ್ಲಿ ಬಲ ತುಂಬಬೇಕಂತ ಅಪೀಲ್ ಮಾಡ್ಕೊತೀನಿ ಸರ್. ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಈಗ ನಾನು ಒಬ್ಬ ಮತದಾರ ಪತ್ರಕರ್ತನ ಕೇಳ್ತೇನೆ, ಅವ್ರ ಮುಖ ನೋಡಿಲ್ಲ ನಾನು. ಈಗ ನೀವು ಅಲ್ಲಿ ಗುಲ್ಬರ್ಗದಲ್ಲೆಲ್ಲ ನೋಡಿ ನಮ್ಗೆ ಗೊತ್ತಿಲ್ಲ. ಮತ್ತೆ ಇಂಥ ಅಭ್ಯರ್ಥಿಯ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಒಂದೇ ನನ್ನ ಮೇಲೆ ಹಾಕೊಂಡು ಹೇಳ್ದಲ್ರಿ ವೀರಭದ್ರಗೌಡ್ರೆ, ನಾನು ಟ್ರೈ ಟ್ರಸ್ಟೆಡ್ ಪ್ರೂವ್ಡ್ ಯಾವಾಗ ಅಷ್ಟೇ ಹೇಳ್ಬೋದು. ನಾನು ಬೇರೆಯವ್ರು ನನಗೆ ಹೇಳಕ್ಕೆ ನಾನು ಯಾಕೆ ಹೇಳ್ತಾರೆ, ನಾನು ಸಣ್ಣ ಇಂಥ ಅಭ್ಯರ್ಥಿ ಬಗ್ಗೆ ಮತ್ತೆ ನಾನು ಅದಕ್ಕೆ ಹೇಳೋದು, ಚುನಾಯಿತ ಪ್ರತಿನಿಧಿ ಆಯ್ಕೆ ಮಾಡೋಂಥದ್ದು ಬಹಳ ಸೂಕ್ಷ್ಮವಾದ ಸಂಗತಿ ಪದವೀಧರ ಮೇಲಿದೆ. ಹೀಗಾಗಿ ಯಾರು ನಿಮಗೆ ಇವತ್ತು ಈ ಕ್ಷೇತ್ರದಲ್ಲಿ ನೀವು ಟ್ರೈ ಮಾಡಿದ್ದೀರಿ, ಇದರಲ್ಲಿ ಒಂದು ಟ್ರಸ್ಟ್, ಒಂದು ಭರವಸೆಯನ್ನು ಹುಟ್ಟಿಸಿದ್ದಾರೆ, ಅಂಥವ್ರಿಗೆ ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಿನ ಶಕ್ತಿಶಾಲಿಯಾಗಿ ನಾವು ಮುಂದೆ ನಡಿಬಹುದು. ಮತ್ತು ಈ ನಿಟ್ಟಿನಲ್ಲಿ ಅಪೀಲ್ ಮಾಡ್ಕೋತೀನಿ, ನಮ್ಮ ಮೂಲಕ ಎಲ್ಲ ಮತದಾರರಲ್ಲಿ ನೀವು ಮತವನ್ನು ಚಲಾವಣೆ ಮಾಡಿರಿ. ಅಮರನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ, ಬಹುಶಃ ಸೀರಿಯಲ್ ನಂಬರ್ 1 ಬರ್ಬೋದು ಅನ್ನಿಸ್ತದೆ. ನಂದು ಪ್ರಿಫರೆನ್ಸ್ ವೋಟ್ ಸಿಂಪಲ್ 1, ಅಮರನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ನನ್ನ ಫೋಟೋ ಅದ್ರ ಎದುರುಗಡೆ ಕಾಲಮಲ್ಲಿ ಪ್ರಾಶಸ್ತ್ಯ ಮತ ಪ್ರಿಫರೆನ್ಷಿಯಲ್ ವೋಟ್ ಎದುರುಗಡೆ ಸುಮ್ಮನೆ ಹಿಂಗೆ ಒಂದು ಗೆರಿ ಹೇಳೋದು, ಅಷ್ಟು ಹೇಳೋದು ನಾವು ಆಶೀರ್ವಾದ ಮಾಡಬೇಕು, ಮತ್ತೆ ಮುಂದೆ ಸೇವೆ ಮಾಡುವಂಥ ಅವಕಾಶ ನೀಡಬೇಕನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ಲಿಕ್ಕೆ ಬಯಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.